ಹಲೋ ನಮಸ್ಕಾರ ಎಲ್ಲರಿಗೂ. ರೇಷನ್ ಕಾರ್ಡ್ ಮತ್ತೆ ಮಾಡಿಸ್ಬೇಕು ಅಂದ್ಕೊಳ್ಳೋರಾಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು, ಅಥವಾ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಮತ್ತೆ ಹೊಸದಾಗಿ ಮಾಡಿಸ್ಬೇಕು ಅಂದ್ಕೊಳ್ಳೋರಿಗೆಲ್ಲರೂ ಕೂಡ ಸರ್ಕಾರದವರು ಇಲ್ಲಿ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಲೈನ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿ ಇಲ್ಲಿ ಆನ್ಲೈನ್ ವೆಬ್ಸೈಟ್ ಲಿಂಕನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆ ಬಂದುಬಿಟ್ಟು ಏನೆಲ್ಲ ಇನ್ನೂ ತಿದ್ದುಪಡಿ ಮಾಡಿಸ್ಬೇಕಾಗತ್ತೆ ಅನ್ನೋದನ್ನು ಕೂಡ ಇಲ್ಲಿ ಲೀಸ್ಟನ್ನು ಅವರೇ ಸ್ವತಃ ತಿಳಿಸಿರುವಂಥದ್ದು. ಅದರ ಜೊತೆ ಬಂದುಬಿಟ್ಟು ನೀವೇನಾದರೂ ಹೊಸದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಯಾರಾದರೂ ಸೇರಿಸ್ಬೇಕು ಅಂದ್ಕೊಂಡಿದ್ರೆ ಅಂಥವ್ರನ್ನು ಕೂಡ ಏನೆಲ್ಲ ಡಾಕ್ಯುಮೆಂಟ್ಗಳೆಲ್ಲ ತೊಗೊಂಡು ಕೊಡಬೇಕಾಗತ್ತೆ, ಅಥವಾ ಏನೆಲ್ಲ ನೀವು ಯಾವ ಥರ ಒಂದು ಅರ್ಜಿನ ಸಲ್ಲಿಸಬೇಕಾಗತ್ತೆ, ಆ್ಯಂಡ್ ಕೊನೆಯ ದಿನಾಂಕ ಏನಿದೆ, ನೀವು ಆಫ್ಲೈನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದಾ ಅಥವಾ ಆನ್ಲೈನಲ್ಲಿ ಮಾತ್ರ ಅರ್ಜಿನ ಸಲ್ಲಿಸಬೇಕಾ, ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನೆಲ್ಲ ಹೊಸದಾಗಿ ಬಂದಿರುವಂಥ ಅಪ್ಡೇಟ್ಗಳಿದೆ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ. ರೇಷನ್ ಕಾರ್ಡ್ನ ಹೊಸದಾಗಿ ನೀವು ಮಾಡಿಸ್ಬೇಕು ಅಂದರೆ, ಅಥವಾ ರೇಷನ್ ಕಾರ್ಡಲ್ಲಿ ಏನಾದ್ರು ತಿದ್ದುಪಡಿ ಮಾಡಿಸ್ಬೇಕು ಅಂದರೆ, ಅಥವಾ ಯಾರಾದರೂ ರೇಷನ್ ಕಾರ್ಡಿಗೆ ಏನೋ ಎಂಟ್ರಿ ಮಾಡಿಸ್ಬೇಕು ಅಂದರೆ, ಅಥವಾ ರೇಷನ್ ಕಾರ್ಡಿದಂಥವ್ರ ಹೆಸರನ್ನು ತೆಗೆಸ್ಬೇಕು ಅಂತಂದರೆ, ಸೊ ಇದೆಲ್ಲ ಮಾಡಬೇಕು ಅಂತಂದರೆ ನಿಮಗೆ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಂದರೆ ಇದೆಲ್ಲ ಅಪ್ಡೇಟ್ಗಳನ್ನ ನೀವು ಮಾಡಿಸ್ಕೋಬೇಕು ಅಂತಂದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆ ಒಂದು ಅರ್ಜಿ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಮುಖಾಂತರ ತಿಳಿಸಿರ್ತೀನಿ. ನೀವು ಆನ್ಲೈನ್ ಮುಖಾಂತರ ಕೂಡ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಇಲ್ಲ ನಾವು ಆನ್ಲೈನ್ ಬೇಡ, ನಮ್ಗೆ ಹತ್ರದಲ್ಲೇ ನಾವು ಹಾಕಬೇಕು, ನಮ್ಗೆ ಅದೆಲ್ಲ ಗೊತ್ತಾಗಲ್ಲ ಅಂತಂದರೆ ನೀವು ಆಫ್ಲೈನಲ್ಲೂ ಕೂಡ ಹಾಕ್ಬೋದು. ಏನಪ್ಪ ಅಂದರೆ ಗ್ರಾಮ ಒನ್ನಲ್ಲಿ ಕೂಡ ಹಾಕ್ಬೋದು, ಕರ್ನಾಟಕ ಒನ್ನಲ್ಲಿ ಕೂಡ ಹೋಗಿ ಹಾಕ್ಬೋದು, ಮತ್ತು ಬ್ಯಾಂಗ್ಳೂರು ಒನ್ನಲ್ಲಿ ಕೂಡ ಹಾಕ್ಬೋದು, ಅಥವಾ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಹೋಗಿ ಹಾಕ್ಬೋದು. ಸೊ ಈ ರೀತಿಯಾಗಿ ನೀವು ಹೋಗಿ ಹಾಕ್ಬೋದು. ಇಲ್ಲ ಅದರದ್ದೇ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮುಖಾಂತರ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು. ಸೊ ಅರ್ಜಿಯನ್ನು ಹಾಕಿದಾಗ ಯಾವ ಥರ ಪ್ರಾಸೆಸ್ ಆಗುತ್ತೆ ಅಂದರೆ, ನಿಮಗೆ 20 ರಿಂದ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದರೆ ಆಫ್ಲೈನಲ್ಲಿ ಹೋಗಿ ಅರ್ಜಿಯನ್ನು ಹಾಕೋರಿಗೆ. ಸೊ ಅದು 20 ರಿಂದ 50 ರೂಪಾಯಿವರೆಗೂ ಚಾರ್ಜಸ್ ಆಗ್ತಾರೆ. ಅದರ ಜೊತೆ ನಿಮಗೆ ಅಂದರೆ ಏನು ತಿದ್ದುಪಡಿ ಮಾಡ್ತಿರ್ತೀರ ಅಥವಾ ಹೊಸದಾಗಿ ಅರ್ಜಿಯನ್ನು ಹಾಕಿರ್ತೀರ, ನಿಮ್ಮ ಒಂದು ರೇಷನ್ ಕಾರ್ಡ್ ಕಂಪ್ಲೀಟಾಗಿ ಬರೋದಕ್ಕೆ ನಿಮಗೆ ಏನಂದರೆ 20 ರಿಂದ 30 ದಿವಸಗಳ ಕಾಲ ಟೈಮ್ ಬೇಕಾಗುತ್ತೆ. ಅಂದರೆ ಮಿನಿಮಮ್ ಅಂದರೆ ಒಂದು ತಿಂಗಳಂತೂ ಟೈಮ್ ಬೇಕಾಗೇ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆನ್ಲೈನಲ್ಲಿ ಅರ್ಜಿಯನ್ನು ಹಾಕ್ಬೋದು. ಅಂದರೆ ಅದರದ್ದು ವೆಬ್ಸೈಟಲ್ಲಿ ಲಿಂಕಲ್ಲೇ ಅರ್ಜಿಯನ್ನು ಹಾಕೋದಾದರೆ ಏನು ಉಪಯೋಗ ಅನ್ನೋದಾದರೆ, ನಿಮಗೆ ಇದಕ್ಕೆ ಯಾವುದೇ ರೀತಿ ಒಂದು ಚಾರ್ಜಸ್ ಮಾಡಲ್ಲ, ಅಂದರೆ ಯಾವುದೇ ರೀತಿ ಒಂದು ಹಣವನ್ನು ತೊಗೊಳ್ಳಲ್ಲ. ಆಫ್ಲೈನಲ್ಲಾದರೆ ನಿಮ್ಗೆ 50 ರಿಂದ ಅಂದರೆ 20 ರಿಂದ 30 ರೂಪಾಯಿವರೆಗೂ ಕೂಡ ಹಣವನ್ನು ತಗೊಳ್ತಾರೆ. ಅಂದರೆ 50 ರೂಪಾಯಿವರೆಗೂ ಕೂಡ ಹಣವನ್ನು ತಗೊಳ್ತಾರೆ. ಈ ಆನ್ಲೈನಲ್ಲಾದರೆ ಅದರ ವೆಬ್ಸೈಟಲ್ಲಿ ಲಿಂಕಲ್ಲಾದರೆ ನಿಮಗೆ ಯಾವುದೇ ರೀತಿಯ ಒಂದು ರೂಪಾಯಿ ಚಾರ್ಜಸ್ ಮಾಡಲ್ಲ, ಫ್ರೀಯಾಗಿ ಆಗುತ್ತೆ. ಅಂದರೆ ಆದಷ್ಟು ಬೇಗ ಕೂಡ ನಿಮಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಅಂದರೆ ಮಿನಿಮಮ್ 15 ದಿವಸವರೆಗೂ ಕೂಡ ಟೈಮ್ ಬೇಕಾಗುತ್ತೆ. ಅದರಲ್ಲಿ ಒಂದು 20 ರಿಂದ 30 ದಿವಸವರೆಗೂ ಕೂಡ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿಬಿಟ್ಟು ವೆಬ್ಸೈಟ್ ಲಿಂಕಲ್ಲೇ ಅರ್ಜಿನ ಹಾಕೋದ್ರಿಂದ ಇವೆಲ್ಲ ಉಪಯೋಗಗಳಿದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇದಕ್ಕೆ ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ, ಆದರೆ ಇದಕ್ಕೆ OTP ಅಗತ್ಯ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಈಗ ನಿಮ್ಮ ರೇಷನ್ ಕಾರ್ಡಲ್ಲಿ ಏನೆಲ್ಲ ತಿದ್ದುಪಡಿಗಳು ಮಾಡಿಸ್ಬೋದು ಅಂತಂದರೆ, ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಅಂದರೆ ಫೋಟೋ ಇರುತ್ತೆ, ರೇಷನ್ ಕಾರ್ಡ್ ಫೋಟೋ ಇರುತ್ತೆ. ಆ ಹಳೆ ಫೋಟೋನ ತೆಗೆಸ್ಬಿಟ್ಟು ಹೊಸ ಫೋಟೋಗಳನ್ನ ಕೂಡ ಆ್ಯಡ್ ಮಾಡ್ಬೋದು. ಅದೊಂದು ರೀತಿಯಾಗಿ ಕೂಡ ತಿದ್ದುಪಡಿನ ಮಾಡಿಸ್ಬೋದು. ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ನಿಮ್ಮ ಮನೆಯಲ್ಲಿರುವಂಥ ಯಾರಾದರೂ ಮರಣ ಹೊಂದಿದರೆ ಅವರ ಹೆಸರನ್ನು ಕೂಡ ತೆಗೆಸೋದು ಕೂಡ ತಿದ್ದುಪಡಿ ಆಗುತ್ತೆ. ಸೊ ಅದನ್ನು ಕೂಡ ಆದಷ್ಟು ಬೇಗ ಮಾಡ್ಕೋಬೇಕಾಗತ್ತೆ. ಆ ರೀತಿಯಾಗಿ ಕೂಡ ನೀವು ತಿದ್ದುಪಡಿಯನ್ನು ಮಾಡಿಸ್ಬೋದು. ಆ್ಯಂಡ್ ಮೂರನೇದು ಬಂದುಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಹೊಸದಾಗಿ ಸದಸ್ಯರನ್ನ ಆ್ಯಡ್ ಮಾಡೋದು. ಅಂದರೆ ಹೊಸ ಮಗು ಜನಿಸಿದಾಗ ಅಥವಾ ನಿಮ್ಮ ಮನೆಗೆ ಮದುವೆಯಾಗಿ ಬಂದಿರೋಂಥ ಹೆಣ್ಮಕ್ಳ ಹೆಸರು ಆಗ್ಬೋದು. ಸೊ ಆ ಥರ ಹೆಸರುಗಳನ್ನ ಸೇರಿಸಬೇಕು ಅಂದರೆ ಅದನ್ನು ಕೂಡ ಆದಷ್ಟು ಬೇಗ ಮಾಡ್ಕೋಬೋದು. ಈ ತಿದ್ದುಪಡಿ ಏನು ವೆಬ್ಸೈಟ್ ಲಿಂಕಲ್ಲಿದೆ ಅದರಲ್ಲಿ ಇದೆಲ್ಲ ಕೂಡ ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ನಾಲ್ಕನೇ ಪಾಯಿಂಟ್ ಬಂದುಬಿಟ್ಟು ಏನಾದರೂ ಅಡ್ರೆಸ್ ಏನಾದರೂ ಚೇಂಜಸ್ ಆಗಿದ್ದರೆ ಅದನ್ನು ಕೂಡ ಮಾಡಿಸ್ಕೋಬೋದು. ಆ್ಯಂಡ್ ಐದನೇದು ಬಂದುಬಿಟ್ಟು ನಿಮ್ಮ ಹೆಸರು ಅಥವಾ ಇನ್ಷಿಯಲ್ಗಳೇನಾದರೂ ಮಿಸ್ಟೇಕ್ ಇತ್ತು ಅಂದರೆ ಅದನ್ನು ಕೂಡ ಮಾಡಿಸ್ಕೋಬೋದು ಅಂತ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇದಕ್ಕೆ KYC ಕಡ್ಡಾಯ ಮಾಡಿಸಲೇಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಕಡ್ಡಾಯ ಅಂತ ಇಲ್ಲಿ ಹೇಳ್ತಾ ಇರೋಂಥದ್ದು. ಆ್ಯಂಡ್ ಈ ಎಲ್ಲ ರೇಷನ್ ಕಾರ್ಡ್ಗಳು ಮಾಡಿಸ್ಬೇಕು ಅಂದರೆ ಇದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಗಳು ಬೇಕಾಗ್ತದೆ. ಏನಪ್ಪ ಒಂದು ಡಾಕ್ಯುಮೆಂಟ್ ಅಂದರೆ, ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಹಳೆಯ ರೇಷನ್ ಕಾರ್ಡ್ ಬೇಕಾಗುತ್ತೆ. ಎರಡನೇದು ಬಂದುಬಿಟ್ಟು ನಿಮ್ಮ ಒಂದು ಜಾತಿ ಪ್ರಮಾಣ ಬೇಕಾಗುತ್ತೆ. ಆ್ಯಂಡ್ ಮೂರನೇದು ಬಂದುಬಿಟ್ಟು ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಆ್ಯಂಡ್ ನಾಲ್ಕನೇದು ಬಂದುಬಿಟ್ಟು ಯಾರಾದರೂ ಹೊಸದಾಗಿ ಹೆಸರನ್ನು ಸೇರಿಸಬೇಕು ಅಂತಂದರೆ, ಮಗು ಜನಿಸಿದಾಗ ಅವ್ರನ್ನ ಸೇರಿಸಬೇಕು ಅಂದರೆ ಅವ್ರದ್ದು ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ. ಅಥವಾ ಯಾರಾದರೂ ಮರಣ ಹೊಂದಿದರೆ ಅವ್ರ ಹೆಸರು ತೆಗಿಬೇಕು ಅಂದರೆ ಅದಕ್ಕೆ ಮರಣ ಪ್ರಮಾಣ ಪತ್ರ ಬೇಕಾಗುತ್ತೆ.
ಹೋಗಬೇಕಾಗತ್ತೆ. ಇಲ್ಲಾಂತಂದರೆ ನೀವು ಮದುವೆ ಆಗಿ ಬಂದಿರ್ತಾರೆ, ಅವ್ರ ಹೆಸರು ಸೇರಿಸಬೇಕು ಅಂದರೆ ಅವ್ರಿಗೆ ಏನು ಮದುವೆ ಆಗಿರುತ್ತಲ್ಲ ಆ ಒಂದು ಕಾರ್ಡ್ನ ತೊಗೋಬೇಕಾಗತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಫೋಟೋ ಸೈಜ್ ಅಂದರೆ ಫೋಟೋ ಏನಾರು ಚೇಂಜ್ ಮಾಡಬೇಕು ಅಂದರೆ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ತೊಗೊಂಡು ಹೋಗಬೇಕಾಗತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಇಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋದರೆ ನೀವು ಆರಾಮ್ಸಾಗಿ ತಿದ್ದುಪಡಿಯನ್ನು ಮಾಡ್ಬೋದು. ಸೊ ಅದರದ್ದೇ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನು ಹಾಕ್ಬೋದು. ಆ್ಯಂಡ್ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಕ್ಕೆ ಕೊನೆಯ ದಿನಾಂಕ ಬಂದುಬಿಟ್ಟು ಮಾರ್ಚ್ 31ನೇ ತಾರೀಕು. ಅಲ್ಲಿವರೆಗೂ ಟೈಮ್ ಇರುತ್ತೆ. ಆದಷ್ಟು ಬೇಗ ನೀವು ಅರ್ಜಿಯನ್ನು ಸಲ್ಲಿಸಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.